ನಾವು ವರ್ಷ ಕಡೆಯ ಸೋಮವಾರಗಳಲ್ಲಿ ಪೂಜೆ ನಡೆಸ್ತೀವಿ. ಕಾರ್ತಿಕ ಕಡೆಯಲ್ಲಿ ನಾವು ಪುರಾತನ ದೇವಸ್ಥಾನ ಇದು. ಅವಾಗಿದ್ದು ಎಷ್ಟು ವರ್ಷ ದೇವಸ್ಥಾನ? ಇದು 400 ವರ್ಷ ದೇವಸ್ಥಾನ. 400 ವರ್ಷದಿಂದ ದೊಡ್ಡವರೆಲ್ಲ ಮಾಡ್ಕೊಂಡು ಇತಿಹಾಸ ಏನು ಅಷ್ಟೊಂದು ಇದ್ದಿಲ್ಲ. ಎಷ್ಟು ದೊಡ್ಡಲಿಗೆ ಎಲ್ಲಿ ಇಲ್ಲ, ನಮ್ಮೂರಲ್ಲಿ ಇರೋದು. ಸಂಜೆ ಏನು ಕಾರ್ಯಕ್ರಮ? ಬೆಳಗ್ಗೆಯಿಂದ ಸಾಯಂಕಾಲ ಏನು ಕಾರ್ಯಕ್ರಮ? ದೀಪಾಲಂಕಾರ. ಈಗ ಬೆಳಿಗ್ಗೆಯಿಂದ ಅಭಿಷೇಕ ಎಲ್ಲ ಇರುತ್ತೆ, ದೀಪಾರಾಧನೆ ಇರ್ತದೆ. ಸಾಯಂಕಾಲ ಎಲ್ಲನೂ ಸಾಯಂಕಾಲ ಎಷ್ಟು ಜನ ಸರ್? ಒಂದು ಸಾಯಂಕಾಲ ಒಂದು 700-800 ಜನ, 1000 ಜನ ಪ್ರಸಾದ ವಿನಿಯೋಗ ಇರುತ್ತೆ. ಈ ಪ್ರಸಾದ ವಿನಿಯೋಗ ಇರುತ್ತೆ. ಬನ್ನಿ ಸರ್, ನಮಸ್ತೆ. ಈ ಕಾಳೇಶ್ಪುರ ಗ್ರಾಮದಿಂದ ನಾವು ಮಾತಾಡ್ತಾ ಇದ್ದೀವಿ. ಇಲ್ಲಿ ಕಾಳೇಶ್ವರ ದೇವಸ್ಥಾನದಲ್ಲಿ ಈ ಕಡೆ ಸೋಮವಾರದ ಪ್ರಯುಕ್ತ ಬೆಳಗಿನ ಜಾವ ಅಭಿಷೇಕ ಮತ್ತು ಪ್ರಸಾದ ವಿನಿಯೋಗ ಇಟ್ಕೊಂಡಿದ್ದೀವಿ. ಮತ್ತು ಈ ಸಂಜೆ ಲಕ್ಷ ದೀಪೋತ್ಸವ ಮತ್ತು ಪೂಜಾ ಕಾರ್ಯಕ್ರಮ ಇದ್ದು ಸುಮಾರು 4,000-5,000 ಜನ ಸೇರುವಂಥ ಸಾಧ್ಯತೆ ಇದೆ. ಅದಕ್ಕೆ ನಾವು ಎಲ್ಲ ಉಸ್ತುವಾರಿಯಾಗಿ ಎಲ್ಲ ನೋಡ್ಕೊಳ್ತಾ ಇದ್ದೀವಿ. ಇದು 400 ವರ್ಷಗಳ ಹಿಂದಿಂದು ದೇವಸ್ಥಾನ. ಇಲ್ಲಿ ಯಾರನ್ನ ಅರಿಕೆ ಹೊಟ್ಕೊಂಡಿರೋದು ಅಥವಾ ಏನೋ ಸಂಕಲ್ಪ ಮಾಡಿದ್ರೆ ಅತಿ ಬೇಗವಾಗಿ ಇಷ್ಟಾರ್ಥ ಸಿದ್ಧಿಯಾಗಿ ಆ ದೇವರ ಅನುಗ್ರಹದಿಂದ ಪ್ರಸಾದಿಸ್ತಾರೆ. ಅಂತಂದರೆ ಕಾರ್ತಿಕ ಸೋಮವಾರ, ಇವತ್ತು ಕಡೆ ಸೋಮವಾರದ ಪ್ರಯುಕ್ತ ಲಕ್ಷ ದೀಪೋತ್ಸವ ಹಮ್ಮಿಕೊಂಡಿದ್ವಿ. ವಾರ ನಡೆಯುತ್ತೆ ಪೂಜೆ? ಪ್ರತಿ ವಾರ ಪ್ರತಿದಿನ ಪೂಜೆ ಇದ್ದೇ ಇರುತ್ತೆ. ಇದಕ್ಕೆ ವಿಶೇಷ ಪೂಜೆ ಇವತ್ತು ಪ್ರತಿ ಸೋಮವಾರ ಪೂಜೆ ಇರುತ್ತೆ. ಇದು ಕಡೆ ಸೋಮವಾರದ ಕಾರ್ತಿಕ ಮಾಸದ ಕಡೆ ಸೋಮವಾರದ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದಕ್ಕೆಲ್ಲ ಸಿದ್ಧತೆಗಳು ನಡೆಸ್ತಾ ಇದ್ವಿ. ಸಂಜೆ ಏನಿರುತ್ತೆ? ಲಕ್ಷ ದೀಪೋತ್ಸವ ಮತ್ತು ಪೂಜಾ ಕಾರ್ಯಕ್ರಮ. ಸಂಜೆ ಎಷ್ಟು ಜನ ಸೇರ್ಬೋದು? 4,000-5,000 ಜನ ಸೇರೋ ಸಾಧ್ಯತೆಗಳಿದೆ. ಅದು ಇಲ್ಲಿ ಏನಾದರೂ ಸಂಕಲ್ಪ ಮಾಡಿಕೊಂಡಾಗ ಅದು ಇಷ್ಟಾರ್ಥ ಆಗಿ ಈ 4,000-5,000 ಜನ ಬರ್ತಿದ್ದಾರೆ ಅಂತಂದರೆ ಆ ದೇವ್ರ ಮೇಲೆ ಇಟ್ಟಿರೋ ಒಂದು ನಂಬಿಕೆಯಿಂದ ಆ ದೇವರ ಕೃಪೆಯಿಂದ ಬರ್ತಾ ಇದ್ದಾರೆ. ದೇವಸ್ಥಾನದ ಸನ್ನಿಧಿಯಲ್ಲಿ ಕೂತ್ಕೊಂಡಾಗ ಅವ್ರಿಗೊಂದು ದೇವರೊಂದು ಪಾಸಿಟಿವ್ ಎನರ್ಜಿ ಇರ್ಬೋದು, ಇನ್ನೊಂದಿರ್ಬೋದು, ಭಕ್ತಾಶ್ರದ್ಧೆಯಿಂದ ಕೂತ್ಕೊಂಡಾಗ ಮನುಷ್ಯನಿಗೆ ಅವ್ರಿಗೆ ಗೊತ್ತಾಗ್ತದೆ. ಅದು ಅವ್ರ ಮನದಾಳಕ್ಕೆ ಗೊತ್ತಾಗಬೇಕು. ಅದನ್ನು ಅವರೇ ಇಟ್ಕೊಂಡು ಇವತ್ತು ಆ ಜನ ಇಷ್ಟೊಂದು ವಿಜೃಂಭಣೆಯಿಂದ ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಅಂತಂದರೆ ದೇವರ ಕೃಪೆಯಿಂದ.